ವೆಲ್ಕಮ್ ಬ್ಯಾಕ್ ಟು ಗೋವಾ ವ್ಲಾಗ್ ಪಾರ್ಟ್ 2. ಪಾರ್ಟ್ 1ನಲ್ಲಿ ನಾನು ಬೆಂಗಳೂರಿಂದ ಗೋವಾದಲ್ಲಿ ಫ್ಲೈಟ್ ಬರೋದು ಕಂಪ್ಲೀಟ್ ಪ್ರೊಸೀಜರ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಹೋಗೋರಿಗೆ ಹೆಲ್ಪ್ ಆಗಲಿ ಅಂತ ಆ ವಿಡಿಯೋನ ಮಾಡಿ ಹಾಕಿದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಗೋವಾದಲ್ಲಿ ನಾವು ಊಬರ್, ಓಲಾ ಆ ಥರ ಯಾವುದೇ ಟ್ಯಾಕ್ಸಿನ ಬುಕ್ ಮಾಡೋದಕ್ಕಾಗೋದಿಲ್ಲ. ಯಾವುದು ಕೂಡ ಇಲ್ಲಿ ಸರ್ವಿಸ್ ಅವೈಲಬಲ್ ಇಲ್ಲ. ನಮಗೆ ಇರೋದಂದರೆ ಇಲ್ಲಿ ಲೋಕಲ್ ಟ್ಯಾಕ್ಸಿಯಲ್ಲೇ ನಾವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಂದ್ರೂ ಅದನ್ನೇ ಬುಕ್ ಮಾಡಬೇಕು. ಇಲ್ಲಾಂದರೆ ಬಸ್ಸಸ್ ಇದೆ, ಬಟ್ ಬಸ್ ಟೈಮಿಂಗ್ಸ್ ಎಲ್ಲ ನಮಗೆ ಅದು ಕರೆಕ್ಟಾಗಿ ಮ್ಯಾಚ್ ಆಗೋದಿಲ್ಲ. ಸೊ ಅವ್ರು ಎಷ್ಟು ಹೇಳಿದ್ರು ಅಷ್ಟೇ ಕೊಟ್ಬಿಟ್ಟು ನಾವು ಟ್ರಾವೆಲ್ ಮಾಡಬೇಕಾಗತ್ತೆ. ಆ್ಯಂಡ್ ಪ್ರೈಸಸ್ ಕೂಡ ತುಂಬ ಕಾಸ್ಟ್ಲಿ ಇರುತ್ತೆ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ಹೊರಗಡೆ ಹೋದಾಗ ಅಲ್ಲಿರೋ ರೂಲ್ಸ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಸೊ ಫೈನಲಿ ಒಂದು ಟ್ಯಾಕ್ಸಿನ ಬುಕ್ ಮಾಡಿದ್ವಿ. ನಾವು ಬುಕ್ ಮಾಡಿರೋ ರೆಸಾರ್ಟ್ ಬಂದು ವೈಟ್ ವುಡ್ ರೆಸಾರ್ಟ್ ಅಂತ, ಅದಿರೋದು ಮಾರ್ಜಿಮಲ್ಲಿ. ಸೊ ಏರ್ಪೋರ್ಟಿಂದ ಮಾರ್ಜಿಮ್ಗೆ ಅಪ್ರಾಕ್ಸಿಮೇಟ್ಲಿ 18 to 20 ಕಿಲೋಮೀಟರ್ಸ್ ಇರ್ಬೋದು. ಸೊ 30 to 45 ಮಿನಿಟ್ಸ್ ಆಗುತ್ತೆ. ಈ ಟ್ಯಾಕ್ಸಿಗೆ ನಾವು ಪೇ ಮಾಡ್ತಿರೋ ಪ್ರೈಸ್ ಬಂದು 1100 rupees. ನಾವು ರೆಸಾರ್ಟ್ಗೆ ಬರೋಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಬಂದು ರಿಸೆಪ್ಷನಲ್ಲಿ ಬೇಸಿಕ್ ಪ್ರೊಸೀಜರ್ ಎಲ್ಲ ಮುಗಿಸಿದ ಮೇಲೆ ನಮಗೆ ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ರು. ಈ ರೆಸಾರ್ಟ್ ನೇಮ್ ಬಂದು ವೈಟ್ ವುಡ್ ರೆಸಾರ್ಟ್ ಅಂತ, ಇದಿರೋದು ಮಾರ್ಜಿಮಲ್ಲಿ. ಈ ರೆಸಾರ್ಟಲ್ಲಿ ನಮಗೆ 3 ಟೈಪ್ಸ್ ಆಫ್ ರೂಮ್ಸು ಅವೈಲಬಲ್ ಇರುತ್ತೆ. ಫಸ್ಟ್ ಒನ್ ಬಂದು ವುಡ್ ಕಾಟೇಜ್ ಅಂತ, ಸೆಕೆಂಡ್ ಒನ್ ಬಂದು ಕ್ಲಾಸಿಕ್ ಕಾಟೇಜ್, ಥರ್ಡ್ ಒನ್ ಬಂದು ಪೂಲ್ ಫ್ರಂಟ್ ಕಾಟೇಜ್ ಅಂತ, ಅಂದರೆ ಪೂಲ್ ವ್ಯೂ ನಮಗೆ ಸಿಗುತ್ತೆ. ವುಡ್ ಕಾಟೇಜ್ ಬಂದು ಸ್ವಲ್ಪ ಕಡಿಮೆ ಪ್ರೈಸ್ ಇರುತ್ತೆ, ಕ್ಲಾಸಿಕ್ ಕಾಟೇಜು ಮೀಡಿಯಮ್ ಇರುತ್ತೆ, ಪೂಲ್ ಫ್ರಂಟ್ ಕಾಟೇಜು ಸ್ವಲ್ಪ ಜಾಸ್ತಿ ಇರುತ್ತೆ. ಜಾಸ್ತಿ ಅಂದರೆ 3ಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಸೊ ಓವರಾಲ್ ಬಂದು ಇದು ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು ಗೋವಾದಲ್ಲಿರೋ ಬೇರೆ ರೆಸಾರ್ಟ್ಸ್ಗೆ ಕಂಪೇರ್ ಮಾಡಿದ್ರೆ. ಈ ರೆಸಾರ್ಟ್ಗೆ ನಾವು ಪೇ ಮಾಡಿರೋದು 3000 to 4000 ಇನ್ ಬಿಟ್ವೀನ್ ಇರುತ್ತೆ. ಎಕ್ಸಾಕ್ಟ್ ಪ್ರೈಸ್ನ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡ್ತೀನಿ. ಇಲ್ಲೇ ರೆಸ್ಟೋರೆಂಟ್ ಇದೆ ಅಂತ ಅವರು ನಮಗೆ ಹೇಳ್ತಾ ಇದ್ದಾರೆ. ಪೂಲ್ ಪಕ್ಕನೇ ರೆಸ್ಟೋರೆಂಟ್ ಇದೆ. ಆ್ಯಂಡ್ ಇದ್ರ ಚೆಕ್-ಇನ್ ಬಂದು 1:30 ಇದೆ. ಚೆಕ್ಔಟ್ ಬಂದು 11 o'clock ಇದೆ. ನಾವು 1 o'clockಗೆ ಬಂದು ರೀಚ್ ಆಗಿದ್ವಿ. ಹಾಫ್ ಆನ್ ಅವರ್ ಅರ್ಲಿ ಬಂದಿದ್ವಿ. ನಮಗೆ ಕೀ ಕೊಟ್ಟರು 1 o'clockಗೆ. ರೆಸಾರ್ಟ್ ಪ್ರೈಸ್ ಬಂದು ಎಕ್ಸಾಕ್ಟ್ಲಿ ಇದೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವು ವೀಕ್ ಡೇಸಲ್ಲಿ ಹೋಗ್ತೀರಾ, ಇಲ್ಲ ವೀಕೆಂಡಲ್ಲಿ ಹೋಗ್ತೀರಾ, ಇಲ್ಲ ಪೀಕ್ ಮಂತ್ಸಲ್ಲಿ ಹೋಗ್ತೀರಾ, ಈ ಥರ ಬೇರೆ ಬೇರೆ ಮಂತ್ಗೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಇವಾಗ ಕಾಣಿಸ್ತಿದೆ ಅಲ್ವಾ, ಅದೇನೇ ವುಡ್ ಕಾಟೇಜ್. ಇದ್ರ ಸ್ಪೇಸ್ ಕೂಡ ಸ್ವಲ್ಪ ಚಿಕ್ಕದಾಗಿರುತ್ತೆ ಮತ್ತು ಪ್ರೈಸ್ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ನಾವು ಬುಕ್ ಮಾಡಿರೋದು ಕ್ಲಾಸಿಕ್ ಕಾಟೇಜ್ ವಿತ್ AC. ಇವಾಗ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ.
ಎಂಟ್ರೆನ್ಸಲ್ಲಿ ಈವ್ನಿಂಗ್ ಟೈಮ್ ಇಲ್ಲ ಮಾರ್ನಿಂಗ್ ಟೈಮ್ ಕುತ್ಕೊಳ್ಳೋಕ್ಕೆ ಅಂತ 2 ಚೇರ್ ಹಾಕಿ ಈ ಥರ ಇಟ್ಟಿದ್ದಾರೆ. ಎಂಟ್ರೆನ್ಸಲ್ಲಿ ಒಂದು ಕಾಫಿ ಸ್ಟೇಷನ್ ಇದೆ. ಕಾಫಿ ಆರ್ ಟೀ ಮಾಡೋದಕ್ಕೆ ಏನೇನು ಬೇಸಿಕ್ ಐಟಮ್ಸ್ ಬೇಕೋ ಅದು ಮತ್ತು ವಾಟರ್ ಬಾಟಲ್ ಇಟ್ಟಿದ್ದಾರೆ. ಸೊ ಓವರಾಲ್ ನಮ್ಮ ರೂಮ್ ಈ ಥರ ಕಾಣಿಸುತ್ತೆ. ಲೈಕ್ ತುಂಬ ಲಕ್ಸುರಿನೂ ಇಲ್ಲ, ತುಂಬ ಲೋನೂ ಇಲ್ಲ, ಲೈಕ್ ಮೀಡಿಯಮ್ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಚೆನ್ನಾಗಿದೆ. ಕಾರ್ನರಲ್ಲಿ ಸೀಟಿಂಗ್ ಸ್ಪೇಸ್ ಮಾಡಿದ್ದಾರೆ ಆ್ಯಂಡ್ ಕಿಂಗ್ ಸೈಜ್ ಬೆಡ್ ಇದೆ. ನಮ್ಮ ರೂಮ್ಗೆ ಬಂದು ಲಗೇಜ್ ಎಲ್ಲ ಇಟ್ಟು ಫ್ರೆಶ್ ಅಪ್ ಆದಮೇಲೆ ನಾವು ಸ್ವಿಮ್ಮಿಂಗ್ ಪೂಲ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ವ್ಯೂ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಮರಗಳಿರೋದ್ರಿಂದ ತುಂಬ ಬಿಸಿಲು ಅಂತ ಅನಿಸೋದಿಲ್ಲ. ಈ ಸ್ವಿಮ್ಮಿಂಗ್ ಪೂಲ್ ಬಂದು ತುಂಬ ಡೀಪ್ ಇರಲಿಲ್ಲ, ಅಪ್ರಾಕ್ಸ್ 3.5 to 4 feet ಇರ್ಬೋದು. ಪೂಲಲ್ಲೆಲ್ಲ ಆಟ ಆಡಿದ ಮೇಲೆ ಪೂಲ್ ಪಕ್ಕನೇ ರೆಸ್ಟೋರೆಂಟ್ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 2:30 to 3 o'clock ಇತ್ತು. ಸೊ ಯಾರೂ ತುಂಬ ಜನ ಇರಲಿಲ್ಲ, ಫುಲ್ ಖಾಲಿ ಇತ್ತು. ಇಲ್ಲಿ ತುಂಬ ಬಿಸಿಲಿರೋದ್ರಿಂದ ನಾವು ರೂಮಲ್ಲೇ ತಿನ್ನೋಣ ಅಂತ ಅಂದ್ಬಿಟ್ಟು ಫುಡ್ಡೆಲ್ಲ ಆರ್ಡರ್ ಮಾಡಿಬಿಟ್ಟು ರೂಮ್ಗೆ ಕಳಿಸ್ಕೊಡಿ ಅಂತ ಹೋಗ್ತಾ ಇದ್ದೀವಿ ರೂಮ್ಗೆ. ಆರ್ಡರ್ ಮಾಡಿ 1/2 hour ಆದಮೇಲೆ ಫುಡ್ಡೆಲ್ಲ ತಂದುಕೊಟ್ರು. ಇಲ್ಲಿ ಪ್ಯಾಕೇಜ್ ಎಲ್ಲ ನೀಟಾಗಿ ಪ್ಯಾಕ್ ಮಾಡಿದ್ರು. ಲಂಚ್ಗೆ ನಾವು ಬಟರ್ ರೋಟಿನ ಆರ್ಡರ್ ಮಾಡಿದ್ವಿ. ಇದು ಸೈಜ್ ಕೂಡ ತುಂಬ ಸ್ಮಾಲ್ ಇತ್ತು ಮತ್ತು ಟೇಸ್ಟ್ ಚೆನ್ನಾಗಿತ್ತು, ಬಟ್ ಸೈಜ್ ಸ್ವಲ್ಪ ಚಿಕ್ಕ ಇದೆ. ಆ್ಯಂಡ್ ಬಟರ್ ಹಾಕಿದ್ರು ನಾರ್ಮಲ್ ಚಪಾತಿಗೆ. ಇದ್ರ ಜೊತೆಗೆ ನಾವು ಕಡಾಯಿ ಚಿಕನ್ ಆರ್ಡರ್ ಮಾಡಿದ್ವಿ. ಚಪಾತಿ ಚಿಕನ್ ಕಡಾಯಿ ಕಾಂಬಿನೇಷನ್ ಚೆನ್ನಾಗಿತ್ತು ಆ್ಯಂಡ್ ಚಿಕನ್ ಕಡಾಯಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಅದ್ರ ಜೊತೆಗೆ ಚಿಕನ್ ಬಿರಿಯಾನಿನ ಆರ್ಡ್ರ್ ಮಾಡಿದ್ವಿ. ಬಿರಿಯಾನಿಗೆ ರಾಯ್ತಾ ಮತ್ತು ಆನಿಯನ್ ಎಲ್ಲ ಕೊಟ್ಟಿದ್ರು. ಬಿರಿಯಾನಿ ಟೇಸ್ಟ್ ಅಂತೂ ಲೈಕ್ ಆವ್ರೇಜ್, ತುಂಬ ಮಿಂಟ್ ಫ್ಲೇವರ್ ಇತ್ತು. ನಮ್ಗೆ ಅಷ್ಟೊಂದು ಬಿರಿಯಾನಿ ಇಷ್ಟ ಆಗಲಿಲ್ಲ.
ಬಟ್ ಚಿಕನ್ ಕಡಾಯಿ ತುಂಬ ಟೇಸ್ಟಿಯಾಗಿತ್ತು. ಸೊ ಚಿಕನ್ ಕರಿ ಜೊತೆನೇ ಮಿಕ್ಸ್ ಮಾಡ್ಕೊಂಡು ಹೆಂಗೋ ತಿಂದ್ವಿ. ಆ್ಯಂಡ್ ಪ್ರೈಸ್ ಕೂಡ ತುಂಬ ಕಾಸ್ಟ್ಲಿ ಇತ್ತು, ಬಟ್ ಕಾಸ್ಟ್ಲಿ ಇದ್ರೂ ಟೇಸ್ಟ್ ಕೂಡ ಲೈಕ್ ಮೀಡಿಯಮ್ ಆಗಿತ್ತು, ಅಷ್ಟೊಂದು ಟೇಸ್ಟಿಯಾಗಿ ಏನಿರಲಿಲ್ಲ ಬಿರಿಯಾನಿ. ಲಂಚ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ವರೆಗೂ ನಾವು ರೆಸಾರ್ಟಲ್ಲೇ ಒಂದು ರೌಂಡ್ ಎಲ್ಲ ನೋಡಿದ್ವಿ ಕಂಪ್ಲೀಟಾಗಿ. ಈವ್ನಿಂಗ್ ಸನ್ಸೆಟ್ ನೋಡೋಣ ಅಂತ ನಮ್ಮ ರೂಮ್ ಹತ್ರನೇ ಮಾಜಿಮ್ ಬೀಚ್ ಇದೆ, ಜಸ್ಟ್ ವಾಕಬಲ್ 1 ಕಿಲೋಮೀಟರ್ ಏನೋ ಇದೆ ಅಷ್ಟೇ. ನಾವು ರೆಸಾರ್ಟ್ ಕಡೆಯಿಂದನೇ ಅಲ್ಲಿ ರೆಂಟ್ಗೆ ತೊಗೊಂಡ್ವಿ ಬೈಕ್ನ. ಈವ್ನಿಂಗ್ ಟೈಮ್ ಬೀಚ್ ಹತ್ರ ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ಅದು ಡಿಫ್ರೆಂಟ್ ವೈಬೇ ಇರುತ್ತೆ. ಈ ಮಾಜಿಮ್ ಬೀಚ್ ಕೂಡ ತುಂಬ ಕ್ರೌಡ್ ಇಲ್ಲ, ಸ್ವಲ್ಪನೇ ಜನ ಇದ್ದಾರೆ, ನೀವೇ ನೋಡ್ಬೋದು. ಬೇರೆ ಫೇಮಸ್ ಬೀಚಲ್ಲೆಲ್ಲ ತುಂಬ ಕ್ರೌಡ್ ಇರುತ್ತೆ. ಸೊ ಇಲ್ಲಿ ಮಾಜಿಮ್ ಬೀಚ್ ಬಂದರೆ ನೀವು ನೀರಲ್ಲೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಬೀಚ್ ಹತ್ರ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ ಮೇಲೆ ಇವಾಗ ನಾವು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿರೋ ಕೆಫೇಸ್ ಆ್ಯಂಡ್ ರೆಸ್ಟೋರೆಂಟ್ಸ್ ಕೂಡ ತುಂಬ ಕ್ಯೂಟಾಗಿ ಚೆನ್ನಾಗಿದೆ. ಬೀಚಲ್ಲೆಲ್ಲ ಚೆನ್ನಾಗಿ ಆಟಾಡಿ ತುಂಬ ಟಯರ್ಡ್ ಆಗಿತ್ತು. ಸೊ ರೆಸಾರ್ಟಿಗೆ ಬಂದು ಒಂದು ½ ಅನ್ ಅವರ್ ಬ್ರೇಕ್ ತೊಗೊಂಡು ಫ್ರೆಶ್ ಅಪ್ ಆದ್ವಿ. ನೆಕ್ಸ್ಟು ಸ್ವಿಮ್ಮಿಂಗ್ ಪೂಲ್ ಹತ್ರ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ಆ್ಯಂಡ್ ಈ ಥರ ವೈಟ್ ಕಲರಲ್ಲಿ ಕೆನಪಿ ಥರ ಎಲ್ಲ ಹಾಕಿದ್ದಾರೆ, ಅದು ಸ್ವಿಮ್ಮಿಂಗ್ ಪೂಲ್ ಫ್ರಂಟಲ್ಲಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಅಲ್ಲಿ ಕೂತ್ಕೊಂಡು ನೆಕ್ಸ್ಟ್ ನಾವು ಗೋವಾದಲ್ಲಿ ನೈಟ್ ಟೈಮು 7:30 ಆಗಿತ್ತು ಇವಾಗ ಟೈಮು. ಸೊ ಹೊರ್ಗಡೆ ಹೋಗ್ತಾ ಇದ್ದೀವಿ. ನಾನು ಬರುವಾಗ ಎಂಟ್ರೆನ್ಸ್ ತೋರಿಸಿರಲಿಲ್ಲ. ಸೊ ಈ ರೆಸಾರ್ಟ್ದು ಎಂಟ್ರೆನ್ಸ್ ಈ ಥರ ಇದೆ. ಸೊ ನೈಟ್ ಟೈಮ್ ಗೋವಾದಲ್ಲಿ ಡಿಫ್ರೆಂಟ್ ವೈಬೇ ಇರುತ್ತೆ. ಇಲ್ಲಿ ಎಲ್ಲ ಕೆಫೇಸ್ಗೂ ತುಂಬ ಲೈಟ್ಸ್ ಹಾಕಿರ್ತಾರೆ.
ಸೊ ನಾನು ಎಲ್ಲೆಲ್ಲಿ ಕ್ಯೂಟ್ ಕೆಫೇಸ್ ಇದೋ ಎಲ್ಲಾದ್ರದ್ದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ಎಂಜಾಯ್ ಮಾಡಿ. ನೈಟ್ ಗೋವಾ ರೋಡ್ಸ್ನ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ ಮೇಲೆ ಐಸ್ ಕ್ರೀಮ್ ತಿನ್ನೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಐಸ್ ಕ್ರೀಮ್ ತಿಂದ್ಕೊಂಡು ಇವಾಗ ಮತ್ತೆ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಓವರಾಲ್ ಈ ರೆಸಾರ್ಟ್ ಬಂದು ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು. ಅದು ಗೋವಾದಲ್ಲಿ ಈ ಪ್ರೈಸಿಗೆ ವಿತ್ ಸ್ವಿಮ್ಮಿಂಗ್ ಪೂಲ್ ಸಿಗೋದು ತುಂಬ ರೇರ್ ಅನಿಸುತ್ತೆ. ನಾವು ಪೇ ಮಾಡಿರೋದು 3000 to 4000 ಅಂತ ಅನಿಸುತ್ತೆ ಒನ್ ಡೇಗೆ. ಎಕ್ಸಾಕ್ಟ್ ಪ್ರೈಸ್ನ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಆ್ಯಂಡ್ ಕಂಪ್ಲೀಟ್ ಡೀಟೇಲ್ಸ್ನ ಕೂಡ ಹಾಕಿರ್ತೀನಿ, ಚೆಕ್ ಇನ್ ಟೈಮ್ ಆ್ಯಂಡ್ ಚೆಕ್ಔಟ್ ಟೈಮ್ ಎಲ್ಲನೂ. ಸೊ ಈಗಿತ್ತು ನಮ್ಮ ಫಸ್ಟ್ ಡೇ ಗೋವಾದಲ್ಲಿ. ನೆಕ್ಸ್ಟ್ ಡೇ ಎದ್ದು ನಾವು ಯಾವ್ಯಾವ ಟೂರಿಸ್ಟ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.